ಕನ್ನಡ ವಾಹಿನಿಗೆ ಸ್ವಾಗತ. ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಶ್ರೀ ಕರಿಯಮ್ಮ ದೇವಿ ಸಮುದಾಯ ಭವನದಲ್ಲಿ ಸ್ಟೇಟ್ ಲೀಡ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಬೆಂಗಳೂರು ಹಾಗೂ ಲೀಡ್ ಬ್ಯಾಂಕ್ ಗದಗ ಆರ್ಒ, ಕೆನರಾ ಬ್ಯಾಂಕ್ ಆಫೀಸ್ ಬಾಗಲಕೋಟೆ ಹಾಗೂ ಕೆನರಾ ಬ್ಯಾಂಕ್ ಹರ್ಲಾಪುರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹಣಕಾಸಿನ ಆರ್ಥಿಕ ಸೇರ್ಪಡೆ ಕುರಿತು ಗ್ರಾಹಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹನುಮೇಶ್ ಎಂ ಗಂಗರಾಹುತರ್ ಕೆನರಾ ಬ್ಯಾಂಕ್ ಸ್ವಾಗತಿಸುವ ಮೂಲಕ ಉದ್ಘಾಟನೆ ಮಾಡಲಾಗಿದೆ. ಇನ್ನು ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹನುಮವ್ವ ತಳವಾರ್ ಹಾಗೂ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಆದ ಹುಚ್ಚಿರಪ್ಪ ಜೋಗಿನ ವಹಿಸಿಕೊಂಡಿದ್ರು. ಈ ವೇಳೆ ಕೆವಿಎಸ್ಆರ್ ಪ್ರೌಢಶಾಲೆ ವಿದ್ಯಾರ್ಥಿನಿಯಾದ ಭಾಗ್ಯ ಹಾಗೂ ಇವರ ಸಂಗಡಿಗರಿಂದ ಪ್ರಾರ್ಥನಾ ಗೀತೆಯನ್ನ ಹಾಡುವ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಲಾಗಿದೆ. ಈ ಸಂದರ್ಭದಲ್ಲಿ ಸ್ಟೇಟ್ ಬ್ಯಾಂಕ್ ಬೆಂಗಳೂರು ಲೀಡ್ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಭಾಸ್ಕರ್ ಚಕ್ರವರ್ತಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಬ್ಯಾಂಕುಗಳು ಹಣಕಾಸು ವ್ಯವಹಾರ ಮಾಡುವುದರ ಜೊತೆಗೆ ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನ ಸಾಮಾನ್ಯ ಜನರಿಗೆ ತಲುಪಿಸುವ ಕೆಲಸವನ್ನ ನಮ್ಮ ಬ್ಯಾಂಕಿನಿಂದ ಮಾಡ್ತೀವಿ. ರಾಜ್ಯದಲ್ಲಿ 6,000 ಗ್ರಾಮ ಪಂಚಾಯಿತಿಗಳು ಇದೆ. ಎಲ್ಲ ಬ್ಯಾಂಕ್ ಗ್ರಾಹಕರಿಗೆ ಹಣಕಾಸಿನ ಆರ್ಥಿಕ ಸೇರ್ಪಡೆ ಮಾಡಿ ನಮ್ಮ ಬ್ಯಾಂಕಿನಿಂದ ವಿವಿಧ ಸೌಲಭ್ಯಗಳನ್ನು ಪಡೆದುಕೊಳ್ತೀರಿ ಅಂತ ಕಾರ್ಯಕ್ರಮದಲ್ಲಿ ಅರಿವು ಮೂಡಿಸಿದ್ರು. ಈಗ ಭಾರತ ಸರ್ಕಾರ ಕೆಲವು ವಿಮಾ ಯೋಜನೆ ಜಾರಿಗೆ ತಂದಿದ್ದು ಅವುಗಳ ಅನುಷ್ಠಾನ ಕುರಿತು ಜಾಗೃತಿಯನ್ನ ಮೂಡಿಸುವ ಕೆಲಸ ಬ್ಯಾಂಕ್ ಮಾಡುತ್ತೆ ಎಂದಿದ್ದಾರೆ. ಬೇರೆ ಏನೋ ನೆನಪು ಮಾಡಿ ಬರೋಕ್ಕೆ ಅದು ಲೇಟ್ ಆಗಿದೆ. ಸ್ವಲ್ಪ ನಾನು ಕ್ಯಾಲ್ಕುಲೇಷನ್ ಸ್ವಲ್ಪ ಲೇಟ್ ಆಗಿದೆ, ರಾಂಗ್ ಆಗಿದೆ, ಅದಕ್ಕೆ ಸ್ವಲ್ಪ ಲೇಟಾಗಿ ಬಂದಿದ್ದೀನಿ. ಸೊ ಎಲ್ಲರಿಗೆ ನಾನು ಸ್ವಲ್ಪ ಇನ್ನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಹಾಸನದಿಂದ ನಮ್ಮ ಪಂಚಾಯತ್ ಪ್ರೆಸಿಡೆಂಟ್ ಹನುಮಮ್ಮ ತಲ್ವಾರ್ ಅವರೇ, ಆಮೇಲೆ ನಮ್ಮ DGM ಹುಬ್ಳಿ ಸರ್ಕಲಿಂದ ಬಂದಿದ್ದರು, ನಮ್ಮ LDM ಸಂತೋಷ್ ಅವರೇ, ಎಲ್ಲ ಬ್ಯಾಂಕ್ ಅಫಿಷಿಯಲ್ಸ್, ಮುಖ್ಯವಾಗ ಈ ತಿಮ್ಮಾಪುರ ಗ್ರಾಮಸ್ಥರೇ ಎಲ್ಲರಿಗೂ ನಮಸ್ಕಾರ. ಈ ಸಭಾ ಮುಖ್ಯೋದ್ದೇಶ ಬಗ್ಗೆ ನೀವು ನಮ್ಮ ಮ್ಯಾನೇಜರ್ಸು, ನಮ್ಮ LDM ಎಲ್ಲ ಹೇಳಿರ್ಬೋದು, ಗೊತ್ತಲ್ವಾ? ನಾನು ಬಂದ ಉದ್ದೇಶ ಏನನ್ನ, ನಾನು SLBC ಮೂಲ ನಮ್ಮದು ಗದಗ ಜಿಲ್ಲಾ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಈ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಮೊದಲು ಈ ಕಳೆದ 2 ದಿನದಿಂದ ನಮ್ಮ ಗ್ರಾಮಕ್ಕೆ ಬಂದು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಇದು. ಸುಮಾರು ನಮ್ಮ ರಾಜ್ಯದಲ್ಲಿ ಸುಮಾರು ಹಳ್ಳಿಗಳಿವೆ. ಆ ಹಳ್ಳಿಗಳನ್ನು ಬಿಟ್ಟು ಈ ತಿಮ್ಮಾಪುರ ಗ್ರಾಮಕ್ಕೆ ಮಾತ್ರ ಈ ಕಾರ್ಯಕ್ರಮ ಆಗತ್ತಪ್ಪ ಅಂದ್ರ ಇಲ್ಲಿಯ ಸಹಕಾರ ಅತ್ಯವಶ್ಯವಾಗ ಇರ್ತೈತೆ ಅಂತಂದು ನಮ್ಮ ಹಳ್ಳಿಯನ್ನು ಹುಡುಕಿಕೊಂಡು ನಮ್ಮ ಎಲ್ಲ ಈ ಬ್ಯಾಂಕ್ ಅಧಿಕಾರಿಗಳು ತಿಮ್ಮಾಪುರ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅದರ ಪರವಾಗಿ ನಾವು ತಿಮ್ಮಾಪುರ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುವುದರ ಮೂಲಕ ಈ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭವಾಗಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಈ ತಿಮ್ಮಾಪುರ ಗ್ರಾಮದ ಆರಾಧ್ಯ ದೈವನಾದಂಥ ಶ್ರೀ ಮಾತೆಯನ್ನು ಪಡಮಟ್ಟು, ಅದೇ ತರನಾಗಿ ನಮ್ಮ ಗ್ರಾಮ ದೇವತೆಯಾದಂಥ ಶ್ರೀ ಕರಿಯಮ್ಮನನ್ನು ಈ ಕಾರ್ಯಕ್ರಮದಲ್ಲಿ ಪಡಮಟ್ಟು ಈ ಬ್ಯಾಂಕ್ ಸೌಲಭ್ಯಗಳು ಎಷ್ಟು ಅತ್ಯವಶ್ಯಕವಾಗಿ ಇವೆ ಅನ್ನೋದಕ್ಕೆ ಇಲ್ಲಿ ನಾವು ಈಗಾಗಲೇ ನಮ್ಮ ಬ್ಯಾಂಕ್ ಅಧಿಕಾರಿಗಳು ಕೊಟ್ಟಂತ ಚೆಕ್ಗಳೇ ಸಾಕ್ಷಿ. ನಾನು ಇಲ್ಲಿ ಹಳೆ ಗ್ರಾಮ ಪಂಚಾಯತಿಯಲ್ಲಿ ಕುಂತು ಯಾರಾದ್ರೂ ಹೆಣ್ಮಕ್ಳಾಗ್ಲಿ ನಮ್ಮ ಯಾರಾದ್ರೂ ಬಂದ್ರು ಕೂಡ ನೋಡುವ ಇಂಥ ಸ್ಕೀಮ್ ಬಂದಿದೆ, ಇಲ್ಲಿ 20 ರೂಪಾಯಿ ಮತ್ತು 336 ಇತ್ತು, ಈಗ 426 ಆಗಿದೆ. ಫಸ್ಟ್ 12 ರೂಪಾಯಿ ಇತ್ತು, ಈಗ 20 ರೂಪಾಯಿ ಆಗಿದೆ. ಕೇವಲ ಇಷ್ಟು ಅಮೌಂಟ್ ಅನ್ನು ನೀವು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಡ್ರಾ, ಅದು ಆ ಸ್ಕೀಮ್ಗೆ ಡ್ರಾ ಆತಪ್ಪ ಅಂದ್ರೆ ಯಾವುದೇ ಅಪಘಾತಗಳಾಗ್ಲಿ, ಈಗ ಹೇಳಿದ್ರಲ್ಲ ಸರ್, ಸ್ನೇಕ್ ಹಾವು ಕಡಿತ ಆಗ್ಲಿ, ಚೋಳ ಕಡಿತ ಆಗ್ಲಿ, ನಾಯಿ ಕಡಿತ ಆಗ್ಲಿ, ಏನೇ ಅಪಘಾತಗಳಾದ್ರೂ ಕೂಡ 4 ಲಕ್ಷ ರೂಪಾಯಿ ನಮ್ಮ ಘನ ಸರ್ಕಾರಗಳು ಈ ಸ್ಕೀಮ್ಗಳ ಮೂಲಕ ನಮ್ಮ ಸಾಮಾನ್ಯ ಜನರಿಗೂ ಕೂಡ ಈ ಏನಪ್ಪ ಅಂದ್ರೆ ಇನ್ಶೂರೆನ್ಸ್ ಇರಬೇಕನ್ನುವ ಸದುದ್ದೇಶದಿಂದ ಸರ್ಕಾರಗಳು ಈ ರೀತಿ ಮಾಡಿವೆ. ನಾನು ಈಗ LIC ಏಜೆಂಟ್ ಇರ್ಬೋದು, ಯಾವ್ದಾದ್ರು ಒಂದು ಪಾಲಿಸಿ ಮಾಡಿದ್ರ 2 ಲ್ಯಾಕ್ ಪಾಲಿಸಿ, 2 ಲಕ್ಷ ರೂಪಾಯಿ ಪಾಲಿಸಿ ನೀವು ತಗೊಳ್ರಿ ಅಂದ್ರೆ ಮಿನಿಮಮ್ 12,000 ರೂಪಾಯಿ ಪ್ರೀಮಿಯಂ ಕೇಳ್ತಾ ಇದ್ದದ. ಮಿನಿಮಮ್ 12,000 ರೂಪಾಯಿ ಪ್ರೀಮಿಯಂ ಕೇಳ್ತೈತಿ. ಅಂತದ್ದು ಸಾಮಾನ್ಯ ಜನರಿಗೆ ಕಟ್ಟೋದಾಗಿಲ್ಲ. ಹಂಗಾಗಿ ಸರ್ಕಾರಗಳ ಸಾಮಾನ್ಯ ಜನರು, ಕೂಲಿ ಮಾಡುವ ಜನರು ಕೂಡ
ಇನ್ಸೂರೆನ್ಸ್ ತಗೋಬೇಕು. ಯಾರಿಗೆ ಇನ್ಸೂರೆನ್ಸ್ ಇಲ್ಲದಂತ ವ್ಯಕ್ತಿಗಳು ಇರಬಾರ್ದು. ಯಾಕಪ್ಪ ಅಂದ್ರ ಒಂದು ಬೈಕ್ ತಗೊಂತೀವಿ ನಾವು, 1 ಲಕ್ಷ ರೂಪಾಯಿ ಬೈಕ್. ಆ ಬೈಕ್ ಶೋರೂಮ್ ಲಿಂದ ಹೊರ ಬರ್ಬೇಕಾದ್ರ ಅದಕ್ಕ 2,000 ರೂಪಾಯಿ 3,000 ರೂಪಾಯಿ ಇನ್ಸೂರೆನ್ಸ್ ಇದ್ರ ಅದ್ರ ಓಡಿಗೆ ಹಿಡಿತೈತಿ. ಇಲ್ಲಿ RTO ಹಿಡಿತಾನ. ಇದರ ಜೊತೆಗೆ ತಿಮ್ಮಾಪುರ ಗ್ರಾಮಕ್ಕೆ ರಾಷ್ಟ್ರೀಕೃತ ಬ್ಯಾಂಕ್ ಶಾಖೆಯನ್ನ ತೆರೆಯಬೇಕು ಅಂತ ಹಿರಿಯ ಅಧಿಕಾರಿಗೆ ಗ್ರಾಮದ ಗುರು ಹಿರಿಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮನವಿ ಮಾಡುವುದರ ಮೂಲಕ ಹೇಳಿದ್ರು. ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ, ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಬಸವರಾಜ್ ಯಲಬುರ್ಗಿ, ಮುರುಗನ್ ಸೌಂದರ್ಯ ರಾಜನ್, ಡೆಪ್ಯೂಟಿ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಬಾಗಲಕೋಟೆ, ಲಕ್ಕುಂಡೆ ಬ್ಯಾಂಕ್ ಮ್ಯಾನೇಜರ್ ಶ್ರೀ ಹರ್ಷ, ಹರ್ಲಾಪುರ ಬ್ಯಾಂಕ್ ಮ್ಯಾನೇಜರ್ ಪ್ರಶಾಂತ್ ಕೆ, ಹನುಮೇಶ್ ಗಂಗರಾವುತ್, ರಾಜು ಬಂಡಗಾರ್, ಮಲ್ಲಿಕಾರ್ಜುನ್ ಬಣಗಾರ್, ಆದಿತ್ಯ ಸಂಸ್ಥೆಯ ಸೂಪರ್ವೈಸರ್ ಸಿದ್ದು, ಸಚಿನ್ ಬ್ಯಾಂಕ್ ಮಿತ್ರರು ಆದ ರುದ್ರಗೌಡ, ಗೌಡ್ರು, ಮಂಜುನಾಥ್ ಹರತಿ ಹಾಗೂ ಮಹಿಳಾ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.